ನೋಡಿ, ಇದು ರುದ್ರಪ್ರಯಾಗ್ ಅಂದ್ಬಿಟ್ಟು ಇದು 5 ಪ್ರಯಾಗಗಳಲ್ಲಿ ಒಟ್ಟು 5 ಪ್ರಯಾಗ್ ಇದೆ. ವಿಷ್ಣು ಪ್ರಯಾಗ್, ರುದ್ರಪ್ರಯಾಗ್, ಮಧ್ಯಪ್ರಯಾಗ್, ಆ ಥರ. ಇದು ನಾವು ಈಗ ಬಂದಿರೋ ಸ್ಥಳ ಬಂದು ರುದ್ರಪ್ರಯಾಗ್. ರುದ್ರಪ್ರಯಾಗ್ ಅಂದರೆ ಇಲ್ಲಿ ಮಂದಾಕಿನಿ ನದಿ ಮತ್ತು ಅಲಕಾನಂದ ನದಿ ಎರಡು ಸಂಗಮ ಆಗುತ್ತೆ. ಮತ್ತು ಬದ್ರಿನಾಥ್, ಕೇದಾರ್ನಾಥ್ಗೆ ಹೆಬ್ಬಾಗಿಲಿದು. ಈ ರುದ್ರಪ್ರಯಾಗ್ ಅನ್ನೋ ಸ್ಥಳಕ್ಕೆ ಏನಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ನಾರದರು ಈಶ್ವರನನ್ನು ಸಂಗೀತದಲ್ಲಿ ಅವರು ಒಂದು ಹೆಚ್ಚಿನ ಸಾಧನೆ ಮಾಡೋಕ್ಕೋಸ್ಕರ ಧ್ಯಾನ ಮಾಡಿದಾಗ ಇಲ್ಲಿ ಈಶ್ವರ ಪ್ರತ್ಯಕ್ಷರಾಗಿದ್ದಕ್ಕೆ ಇದಕ್ಕೆ ರುದ್ರಪ್ರಯಾಗ್ ಅಂತ ಹೇಳ್ತಾರೆ. ನೋಡಿ, ಇದು ಎರಡು ನದಿಗಳು ಬೇರೆ ಬೇರೆ ಬಂದು ಇಲ್ಲಿ ಸಂಗಮ ಆಗ್ತಾ ಇದೆ.